ಫಿಲ್ ಸಾಲ್ಟ್ ಹಬ್ಬರದ ಬ್ಯಾಟಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜು ಸಂಜಯ್ ರಿಯಲಿಸ್ಟಿಕ್. ಸೊ RCB ತಂಡಕ್ಕೆ ಒಂದು ಭರ್ಜರಿ ಜಯ ಅಂತ ಹೇಳ್ಬೋದು. ಅಂಡ್ ಇದು ಹೆಂಗಿದೆ ಅಂದ್ರೆ ಒಂದು ಗಾದೆ ಇದೆ ಗಾಯ್ಸ್, ಹೆಂಗೆ ಅಂದ್ರೆ ಲೈಕ್ ಮನೆಯಲ್ಲಿ ಹಿಲಿ ಬೀದಿಲಿ ಹುಲಿ ಅಂತಾರಲ್ಲ, ಬಟ್ ಆ ತರ ಕಂಪೇರ್ ಮಾಡಕ್ ಆಗಲ್ಲ, ಬಟ್ ಏನು ಮಾಡಕ್ಕಾಗಲ್ಲ. ಬಟ್ ಆ ಗಾದೆ ಯಾಕೋ ಈ ಸೀಸನ್ ಅಲ್ಲಿ ಸ್ವಲ್ಪ ಮ್ಯಾಚ್ ಆಗ್ತಿದೆ. ಬಟ್ RCB ರೇಂಜಿಗೆಲ್ಲ ಗಾದೆ ಮ್ಯಾಚ್ ಆಗಲ್ಲ. ಬಟ್ ಹೋಮ್ ಗ್ರೌಂಡ್ ಅಲ್ಲಿ ಇದೇ ತರ ಗೆಲ್ಲಿ ಅಂತ ಆಶಿಸೋಣ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ನಿಮಗೆ ಗೊತ್ತಿರೋ ಹಾಗೆ ಇವತ್ತಿನ ಪಂದ್ಯ ಇತ್ತು, ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಇತ್ತು. ಅದು ಜೈಪುರದಲ್ಲಿ ಮ್ಯಾಚ್ ಇತ್ತು, ಅವೇ ಫ್ರಮ್ ಹೋಮ್. ಅದೇ ನಾನು ಹೇಳಿದ್ದೆ, ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ. ಅದೇ ಒಂದು ಖುಷಿ ನಮಗೆ, ಅಡ್ವಾನ್ಸ್ ಆಗಿ ಹೇಳಿದ್ದೆ ನಿಮಗೆ, ಅದೇ ಒಂದು ಖುಷಿ ನಮಗೆ ಹೋಮ್ ಗ್ರೌಂಡ್ ಅಲ್ಲಿ ಇರೋದಕ್ಕಿಂತ ಜೈಪುರದಲ್ಲಿ ಇರೋದೇ ಒಂದು ಖುಷಿ ಅಂತ. ಸೊ ಟಾಸ್ ಗೆದ್ದಂತ RCB ಬೌಲಿಂಗ್ ತಗೊಳ್ತಾರೆ. ಸೊ ಇಲ್ಲಿ ಒಳ್ಳೆ ಓಪನಿಂಗ್ ಸಿಗುತ್ತೆ. ಪವರ್ ಪ್ಲೇ 6 ಓವರ್ 44 ಹೊಡಿತಾರೆ. ಸೊ ಸಂಜು ಸ್ಯಾಮ್ಸನ್ ಅಂಡ್ ಯಶಸ್ವಿ ಜೈಸ್ವಾಲ್. ಬಟ್ ಅದಾದ್ಮೇಲೆ ಅವ್ರಿಗೆ ಸ್ವಲ್ಪ ಏನೋ ಕಂಟ್ರೋಲ್ ತಪ್ಪುತ್ತೆ. ಸೊ ಸಂಜು ಸ್ಯಾಮ್ಸನ್ ಅವರು ಮುಂದಕ್ಕೆ ಬಂದು ಹೊಡೆಯಕ್ಕೆ ಹೋಗ್ತಾರೆ, ಸ್ಟಂಪ್ ಔಟ್ ಆಗ್ತಾರೆ. ಸೊ ಬೇಗ ವಿಕೆಟ್ ಕಳ್ಕೊಂಡ್ಬಿಡ್ತಾರೆ. ಆಮೇಲೆ ಕೂಡ ರನ್ ರೇಟ್ ಕೂಡ ಅಷ್ಟು ರೈಸ್ ಆಗಲ್ಲ. ಸೊ ಸ್ಲೋ ಆಗಿ ಆಡ್ತಾರೆ. ಯಾರು ಜೈಸ್ವಾಲ್ ಆಗಿರ್ಬೋದು, ಜೊತೆ ಬಂದಂತ ರಿಯಾನ್ ಪರಾಗ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ರಿಯಾನ್ ಪರಾಗ್ ಅವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ರು. ಬಟ್ ಇಲ್ಲಿ ಜೈಸ್ವಾಲ್ ಅವರು ಸೊ ಅದನ್ನ ಚಾರ್ಜ್ ಮಾಡಲಿಲ್ಲ. ಸೊ ಅವ್ರದ್ದು ಸ್ಟ್ರೈಕ್ ರೇಟ್ ಇಂಪ್ರೂವ್ ಮಾಡ್ಕೊಳ್ಳೇ ಇಲ್ಲ. ಅವರು ನಾರ್ಮಲ್ ಆಗಿ ಆಡ್ತಾ ಇದ್ರು. ಸೊ ಇಲ್ಲಿ ರಿಯಾನ್ ಪರಾಗ್ ಅವರು ಅಷ್ಟೇ ಸೊ ಹೊಡೆಯೋಕೆ ಔಟ್ ಆದ್ರು. ಸೊ ರಿಯಾನ್ ಪರಾಗ್ ಅವರು ಔಟ್ ಆದ್ಮೇಲೆ ಸೊ ನೆಕ್ಸ್ಟ್ ಬಂದಂತ ಶಿಮ್ರಾನ್ ಹೆಟ್ಮೇಯರ್ ಆಗಿರ್ಬೋದು ಅಥವಾ ನಿತೀಶ್ ರಾಣಾ ಆಗಿರ್ಬೋದು, ಯಾರು ಕೂಡ ತುಂಬಾ ಹೆಚ್ಚಿನ ಸ್ಟ್ರೈಕ್ ರೇಟ್ ನಲ್ಲಿ ಸೊ ಆಡ್ಲಿಲ್ಲ. ಸೊ ಅದೇ ಒಂದ್ ಸ್ವಲ್ಪ ಹೊಡ್ತಾ ಬಿತ್ತು ಅನ್ಸುತ್ತೆ ರಾಜಸ್ಥಾನ್. ಸೊ ಟೋಟಲ್ ಆಗಿ ಸೊ ರಾಜಸ್ಥಾನ್ ತಂಡ ಹೇಳ್ಕೊಳಂತ ಸ್ಕೋರ್ ಮಾಡಿಲ್ಲ. ಬಿಕಾಸ್ ಆ ಸ್ಟೇಡಿಯಂ ಅಲ್ಲಿ ಅಂದ್ರೆ ಜೈಪುರ್ ಅಂತ ಸ್ಟೇಡಿಯಂ ಅಲ್ಲಿ ಅದು ಆಕ್ಚುಲಿ 174 ಇಸ್ ಪಾರ್ ಸ್ಕೋರ್. ಅದು ಸೊ 174 ಹೊಡೆದ್ರು. ಸೊ 20 ಓವರ್ಸ್ಗೆ ಅದು ಕೂಡ ಜಸ್ಟ್ 4 ವಿಕೆಟ್ ಕಳ್ಕೊಂಡ್ರು. ಸೊ ಆಕ್ಚುಲಿ ಆ ಸ್ಕೋರ್ ಆಕ್ಚುಲಿ ಬಂದ್ಬಿಟ್ಟು ಅದು ಜೈಪುರ್ ಅಂತ ಒಂದು ಸ್ಟೇಡಿಯಂ ಅಲ್ಲಿ ಒಂದು ಪಾರ್ ಸ್ಕೋರ್. ಅಂಡ್ ಈವನ್ ಇನ್ನೊಂದು ಏನಂದ್ರೆ ನಮಗೊಂದು ಭಯ ಇದ್ದಿದ್ದೇನೆಂದ್ರೆ ಸೊ 170 ಇದುವರೆಗೂ 170 ಪ್ಲಸ್ ಚೇಜೇ ಆಗಿಲ್ಲ, ಜಾಸ್ತಿ ಚೇಜೇ ಆಗಿಲ್ಲ ಸೊ ಜೈಪುರದಲ್ಲಿ. ಸೊ ಅದೊಂದೆಲ್ಲ ಟೆನ್ಷನ್ ಇತ್ತು. ಬಟ್ ಸ್ಟಿಲ್ RCB ಮ್ಯಾನೇಜ್ ಮಾಡಿದ್ರು ಸೊ ಗೆಲ್ಲೋಕೆ. ಸೊ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಸೊ ಓಪನಿಂಗ್ ಬಂದಂತ ಮ್ಯಾಚ್ ಓಪನಿಂಗ್ ಅಲ್ಲೇ ಹೋಯ್ತು ಗುರು. ಓಪನಿಂಗ್ ಅಲ್ಲೇ ರಾಜಸ್ಥಾನ್ಗೆ ಮ್ಯಾಚ್ ಹೋಯ್ತು. ಸೊ ಬಿಕಾಸ್ ಯಾಕೆಂದ್ರೆ ಸಾಲ್ಟ್ ಅವರು 173 4 ವಿಕೆಟ್ ಹೊಡೆದಾಗ ಸೊ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಅವರು ಒಳ್ಳೆ ಚೇಸಿಂಗ್ ಮಾಡಕ್ಕಂತ ಓಪನಿಂಗ್ ಬರ್ತಾರೆ. ಸೊ ಇಲ್ಲಿ ಓಪನಿಂಗ್ ಬಂದಾಗ ಸೊ ಫಸ್ಟ್ ಓವರೇ ಚಾರ್ಜ್ ತಗೊಳ್ತಾರೆ ಫಿಲ್ ಸಾಲ್ಟ್ ಅವರು. ಸೊ ಜಾಫ್ರಾ ಆರ್ಚರ್ ಅವರಿಗೆ ಲೆಗ್ ಸೈಡ್, ಸೊ ಎಲ್ಲ ಲೆಗ್ ಸೈಡ್ ಅವ್ರು ಚಾರ್ಜ್ ಮಾಡ್ತಾರೆ. ಐ ಮೀನ್ ಫೈನ್ ಲೆಗ್ ಅಲ್ಲಿ ಒಂದು 6 ಹೊಡಿತಾರೆ ಬೌನ್ಸರ್ಗೆ. ಅಂಡ್ ಅವರಿಗೆ ಇನ್ನೊಂದು ಎಕ್ಸ್ಟ್ರಾ ಸ್ಕ್ವೇರ್ ಲೆಗ್ ಅಲ್ಲಿ ಒಂದು 6 ಹೊಡಿತಾರೆ. ಸೊ ಫಿಲ್ ಸಾಲ್ಟ್ ಅವರು ಇವತ್ತಿನ ಮ್ಯಾಚಿನ ಆಕರ್ಷಣೆ ಅಂದ್ರೆ ಅದು ಫಿಲ್ ಸಾಲ್ಟ್ ಗುರು. ಫಿಲ್ ಸಾಲ್ಟ್ ತಂದು ಕೊಟ್ರು ಮ್ಯಾಚ್ ನ. ಅದನ್ನ ವಿರಾಟ್ ಕೊಹ್ಲಿ ಅಂಡ್ ದೇವದತ್ ಪಡಿಕ್ಕಲ್ ಅವರು ದಡಕ್ ಸೇರಿಸಿದ್ರು. ಸೊ ವಿರಾಟ್ ಕೊಹ್ಲಿ ಅವರು ಒಂಥರ ಏನಂತಾರೆ, ಅವ್ರದ್ದೇನಿದೆ ಆಟ ಅವ್ರು ಆಡಿದ್ರು ಸಪೋರ್ಟ್ ರೋಲ್. ಬಿಕಾಸ್ ಯಾಕೆಂದ್ರೆ ಒಂದ್ ಕಡೆ ಚಾರ್ಜ್ ಮಾಡ್ತಿರ್ಬೇಕಾದ್ರೆ ಒಂದ್ ಕಡೆ ಅವ್ರು ಸಪೋರ್ಟ್ ಕೊಡ್ಬೇಕು. ಬಿಕಾಸ್ ಇಬ್ರು ಚಾರ್ಜ್ ಮಾಡಕ್ ಹೋದ್ರೆ ಅಲ್ಲಿ ವಿಕೆಟ್ ಹೋಗುತ್ತೆ. ಸೊ ಹಾಗಾಗಿ ವಿರಾಟ್ ಕೊಹ್ಲಿ ಅವ್ರದ್ದು ಏನಿತ್ತು ಅದನ್ನ ಅವ್ರ ರೋಲ್ ಏನಿತ್ತು ಅದನ್ನ ನಿಭಾಯಿಸಿದ್ರು. ಸೊ ಇಲ್ಲಿ ಫಿಲ್ ಸಾಲ್ಟ್ ಅವ್ರ ರೋಲ್ ಏನಿದೆ ಸೊ ಬಂದವರೇ ಹೊಡಿಯೋದು. ಸೊ ಅದನ್ನ ಅವ್ರು ಆಸ್ ಯೂಶುವಲ್ ಅದನ್ನೇ ಮಾಡಿದ್ರು. ಸೊ ಯಾವ ಬೌಲರ್ ಬಂದ್ರು ಬಿಡ್ತಾ ಇರಲಿಲ್ಲ. ಈವನ್ ಸ್ಪಿನ್ನರ್ ಅಂತ ಮಹೇಶ ತೀಕ್ಷಣ್ ಅವ್ರು ಬಂದ್ರು ಕೂಡ ಬಿಡ್ತಾ ಇರಲಿಲ್ಲ. ವನಿಂದು ಅಸರಂಗ ಕೂಡ ಬಂದ್ರು ಬಿಡ್ತಾ ಇರಲಿಲ್ಲ. ಸೊ ಎಲ್ಲರಿಗೂ ಚಾರ್ಜ್ ಮಾಡಿದ್ರು. ಕೊನೆಗೂ ಕಾರ್ತಿಕೇಯ ಅವ್ರಿಗೆ ಔಟ್ ಆಗ್ತಾರೆ ಅನ್ಸುತ್ತೆ ಇವರು ಫಿಲ್ ಸಾಲ್ಟ್ ಅವರು. ಸೊ ಅದಾದ್ಮೇಲೆ ಬಂದಂತ 1 ವಿಕೆಟ್ ಆದ್ಮೇಲೆ ಬಂದಂತ ದೇವದತ್ ಪಡಿಕ್ಕಲ್ ಅಂಡ್ ವಿರಾಟ್ ಕೊಹ್ಲಿ ಅವರು ತುಂಬಾ ಚೆನ್ನಾಗಿ ದಡಕ್ ಸೇರಿಸ್ತಾರೆ ಮ್ಯಾಚ್ ನ. ಆಲ್ರೆಡಿ ಕೈ ತಂದು ಕೊಟ್ಟಿದ್ರು ಫಿಲ್ ಸಾಲ್ಟ್ ಅವರು. ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಸೊ ವಿರಾಟ್ ಕೊಹ್ಲಿ ಅವರು 50 ಕೂಡ ಹೊಡೆದ್ರು 6 ಮೂಲಕ. ವನಿಂದು ಅಸರಂಗ ಅವರಿಗೆ ಲಾಂಗ್ ಆನ್ ಅಲ್ಲಿ. ಅಂಡ್ ದೇವದತ್ ಪಡಿಕ್ಕಲ್ ಅವರು ಅಷ್ಟೇ ತುಂಬಾ ಇಂಟೆಂಟ್ ಇಂದ ಬ್ಯಾಟಿಂಗ್ ಆಡಿದ್ರು. ಯಾವುದೇ ರೀತಿ ಬಾಲ್ ವೇಸ್ಟ್ ಮಾಡಲಿಲ್ಲದಂಗೆ ಸೊ ಇಂಟೆಂಟ್ ಮೂಲಕ ಬ್ಯಾಟಿಂಗ್ ಆಡಿದ್ರು. ಸೊ ಇದೊಂದು ಅತ್ಯುತ್ತಮವಾದಂತ ವಿನ್ ಅಂತಾನೆ ಹೇಳ್ಬೋದು. ಬಿಕಾಸ್ ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಹೋಮ್ ಗ್ರೌಂಡ್ ಅಲ್ಲಿ ಸೋತಿದ್ರು. ಸೊ ಫೈನಲಿ ವಿನ್ ಆಗಿದ್ದಾರೆ ಅವೇ ಫ್ರಮ್ ಹೋಮ್ ಅಲ್ಲಿ. ಅದು ರೆಕಾರ್ಡ್ ಏನಿದೆ ಕಂಟಿನ್ಯೂ ಆಗ್ತಾ ಇದೆ. 4 ಗೆದ್ದಿದ್ರೆ ಅವೇ ಫ್ರಮ್ ಹೋಮ್ ಅಲ್ಲಿ. ಸೊ ಇದೇ ಫಾರ್ಮ್ ನ ತಗೊಂಡು ಬರ್ಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದು ಗೆಲ್ಲಿ. ನೆಕ್ಸ್ಟ್ ಮ್ಯಾಚ್ ಪಂಜಾಬ್ ಮೇಲೆ ಇದೆ ಶುಕ್ರವಾರ ಸಂಜೆ 7:30 ಅಂತ ನಾವೆಲ್ಲರೂ ಹಾರೈಸೋಣ. ದಯವಿಟ್ಟು ಇದೊಂದು RCB ರಿಕ್ವೆಸ್ಟ್, ದಯವಿಟ್ಟು ಈ ವಿಡಿಯೋ ಏನಾರ ಅಕಸ್ಮಾತ್ ನೋಡಲ್ಲ ಗೊತ್ತು, ಪ್ಲೀಸ್ ದಯವಿಟ್ಟು ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್, ದಯವಿಟ್ಟು ವಿನ್ ಆಗಿ, ಹೋಮ್ ಗ್ರೌಂಡ್ ಅಲ್ಲಿ ವಿನ್ ಆಗಿ ಪ್ಲೀಸ್ ಅಂತ ಹೇಳ್ತಾ ಸೊ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀನಿ. ಸೊ RCB ವಿನ್ ಆಗಿದೆ, ಯಾರ್ಯಾರು ಖುಷಿ ಆಗಿದೆ ಸೊ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಇವಾಗಲೇ ಹೋಗ್ಬಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತಾ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್.